ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನನ್ನ ಒಂದು ಖುಷಿಯ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇವತ್ತು ನಾನು ಏನಪ್ಪ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಅಖಿಲ ಕರ್ನಾಟಕ ವಿಶ್ವಕರ್ಮ ಸಂಸ್ಥೆಯ ಯುವ ಬ್ರಿಗೇಡ್ ಅನ್ನೋ ಒಂದು ಹೊಸ ಸಂಸ್ಥೆಯಿಂದ ಒಂದು ಹೊಸ ಸುದ್ದಿ ಬಂದಿದೆ. ಆ ಒಂದು ಹೊಸ ಸುದ್ದಿಯಿಂದ ನನಗೆ ಮತ್ತು ನಮ್ಮ ಫ್ಯಾಮಿಲಿಯವ್ರಿಗೆ ತುಂಬಾ ಖುಷಿಯಾಗಿದೆ. ಏನಪ್ಪ ಆ ವಿಷಯ ಅಂತ ಹೇಳಿದ್ರೆ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರು ನಮ್ಮ ತಂದೆ, ಅಂದರೆ ಸನ್ಮಾನ ಮಾಡಿದಾರಲ್ಲ, ಅವರು ನಮ್ಮ ತಂದೆಯವರು. ಅವರಿಗೆ ನಿನ್ನೆ ಸಂಜೆ ನಮ್ಮ ಒಂದು ಕೆಲಸದ ಜಾಗಕ್ಕೆ ಬಂದು ಒಂದು ಸನ್ಮಾನವನ್ನು ಮಾಡಿ ಅನಂತರ ಈ ಒಂದು ಖುಷಿಯ ವಿಚಾರವನ್ನು ನಮಗೆ ಹೇಳಿದ್ದಾರೆ. ಏನಪ್ಪ ಒಂದು ಖುಷಿಯ ವಿಚಾರ ಅಂತ ಹೇಳೋದಾದರೆ, ಮೈಸೂರು ಜಿಲ್ಲೆಯ ಯುವ ಘಟಕದ ಉಪಾಧ್ಯಕ್ಷರನ್ನಾಗಿ ನಮ್ಮ ತಂದೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೌದು, ಇವರನ್ನು ನೆನ್ನೆ ನೇಮಕ ಮಾಡಿಕೊಂಡು ಅನಂತರ ವಿಷಯವನ್ನು ಎಲ್ರಿಗೂ ಹೇಳಿದ್ರು. ಮೈಸೂರು ಜಿಲ್ಲೆಯ ಒಂದು ಈ ವಿಶ್ವಕರ್ಮ ಯುವ ಬ್ರಿಗೇಡ್, ಅಂದರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ಸಂಸ್ಥೆಗೆ ನಮ್ಮ ತಂದೆಯವರನ್ನು ಉಪಾಧ್ಯಕ್ಷರನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಈ ಒಂದು ಕ್ಷಣವನ್ನು ತುಂಬಾ ನೆನ್ಪಿಟ್ಕೊಳ್ಳೋ ಥರ ಮಾಡಿದ್ದಾರೆ ಅಂತ ಹೇಳಬಹುದು. ಈ ಒಂದು ವಿಡಿಯೋದಲ್ಲಿ ನಮ್ಮಪ್ಪ ತುಂಬ ಶಾಕ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ನಾನು ಅಂದ್ಕೊಳ್ಳೋದಾದರೆ, ಅವ್ರಿಗೆ ಮೇ ಬಿ ಈ ವಿಷಯ ಗೊತ್ತಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಅವರು ತುಂಬ ಶಾಕ್ ಆಗಿದ್ದಾರೆ ಕೂಡ. ಯಾಕೆ ಅಂತ ಹೇಳಿದ್ರೆ, ಅವರು ಮುಂಚೆಯಿಂದ ಆ ಸಂಸ್ಥೆಯಲ್ಲಿ ಇದ್ದರು, ಕಾರ್ಯದರ್ಶಿಯಾಗಿ ಕೆಲಸನ ಮಾಡಿದರು. ಬಟ್ ಅವರನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅವರು ಕನ್ಫ್ಯೂಷನಲ್ಲಿ ಇರಬಹುದು. ನನಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ, ಅವರು ತುಂಬಾ ಸಂಸ್ಥೆಯಲ್ಲಿ ಇದ್ದಂತಹ ಸಮಯದಲ್ಲಿ ಅವರು ಸಂಸ್ಥೆಗೆ ಉಪಯೋಗವಾಗುವಂತಹ ಒಂದು ವಿಷಯಗಳನ್ನ ಶೇರ್ ಮಾಡ್ಕೋತಾ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿದರು. ಅದರಿಂದ ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ನಿಮಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ.